ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಓದ್ ಬ್ಲಾಗಲ್ಲಂತೂ ತುಂಬ ಜನ ನನಗೆ ತುಂಬ ಧೈರ್ಯ ಹೇಳಿದ್ದೀರಾ, ಕಾಲ್ಸ್ ಮಾಡಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀರಾ. ಹಾಗೆ ನಾನು ನಂಬರ್ ಚೇಂಜ್ ಮಾಡಿರೋದ್ರಿಂದ ಆ ಫೋನ್ ನಂಬರ್ನ ಸೂರಿ ಯೂಸ್ ಮಾಡ್ತಿದ್ದಾನೆ, ಅದಕ್ಕೂ ತುಂಬ ಕಾಲ್ಸ್ ಬಂದಿದೆ. ವಾಟ್ಸಪ್ಪಲ್ಲಂತೂ 1000 ಮೆಸೇಜ್ ಬಂದಿದೆ ನನಗೆ. ಸೊ ನಂಬರೆಲ್ಲ ಹೆಂಗೆ ಸಿಕ್ತು ಅನ್ನೋದೇ ನನಗೂ ಗೊತ್ತಿಲ್ಲ. ಸೊ ತುಂಬ ಥ್ಯಾಂಕ್ಸ್. ಏನಂದರೆ ಫ್ಯಾಮಿಲಿಯವ್ರು ಯಾರೂ ಕೂಡ ಆಗಲ್ಲ, ಸೊ ಹೊರ್ಗಿನವ್ರು ಇಷ್ಟೊಂದು ನನ್ನ ಕೇರ್ ಮಾಡ್ತಾರ ಅಂತ ನನಗೆ ಫೀಲ್ ಆಯಿತು, ತುಂಬಾ ಖುಷಿ ಆಯಿತು. ಸೊ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ಗೆ ಯಾವಾಗಲೂ ನಾನು ಚಿರಋಣಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ, ಸ್ವಲ್ಪ ನೀವು ಕ್ವಶನ್ಸ್ನ ಕೇಳಿದ್ದೀರಾ, ಎಲ್ಲರಿಗೂ ಕ್ಲಾರಿಟಿ ಕೊಡೋಣ ಅಂತ ಇವತ್ತು ಸ್ವಾತಿ ವಿಡಿಯೋ ಮಾಡೋಣ ಅಂತ ಹೇಳ್ತಾವಳೆ. ಅದಕ್ಕೆ ಸೊ ಸ್ವಲ್ಪ ಜನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಸ್ವಲ್ಪ ಜನ ಏನಂತ ಅಂದ್ಕೊಂಡಿದ್ದೀರಾ, ಇವರು ಲೈಕ್ಸು ವ್ಯೂಸ್ಗೋಸ್ಕರ ಮಾಡ್ತಿದ್ದಾರೆ. ನೀವೇನಾರು ಅಂದ್ಕೊಳ್ಳಿ ಗುರು, ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ, ನಾನು ಬ್ಯಾಡ್ ಕಮೆಂಟ್ಸ್ಗೂ ತಲೆ ಕೆಡ್ಸ್ಕೊಳ್ಳಲ್ಲ, ನಾನು ಏನಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ನಂದು ಫೀಲಿಂಗ್ಸ್ನ ಇನ್ನೊಬ್ರ ಹತ್ರ ಶೇರ್ ಮಾಡಬೇಕು. ನಾನು ಶೇರ್ ಮಾಡಿದ್ರೆ ಬೇರೆಯವ್ರ ಹತ್ರ ನನಗೆ ಅದು ಇಷ್ಟ ಆಗಲ್ಲ. ಸೊ ನನಗೆ ಅಂತ ನೀವೆಲ್ಲರೂ ಇದ್ದೀರಾ, ಎಲ್ಲರನ್ನ ಹತ್ರನೂ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಶೇರ್ ಮಾಡಿದ್ದು. ಸೊ ನೀವೇನು ಅನ್ಕೋತೀರೋ ಏನೋ ಅದೆಲ್ಲ ನನ್ನ ತಲೆನೇ ಕೆಡ್ಸ್ಕೊಳ್ಳಲ್ಲ. ನನ್ನ ಲೈಫ್ ನನ್ನ ಇಷ್ಟ ಗುರು, ನನಗೇನು ಅನಿಸುತ್ತೋ ನಾನು ಅದನ್ನು ಮಾಡ್ತೀನಿ. ಸೊ ಇವತ್ತು ಸ್ವಲ್ಪ ಕ್ವಶನ್ಸನ್ನು ಕೇಳಿದ್ದೀರಾ, ಸೊ ಅದಕ್ಕೂ ನಾನು ರಿಪ್ಲೈ ಮಾಡ್ತೀನಿ. ಸೊ ಇನ್ಸ್ಟಾದಲ್ಲಿ ಆಸ್ಮಿ ಕ್ವಶನ್ ಅಂತ ಕೇಳಿದೆ, ಅದರಲ್ಲೂ ಕ್ವಶನ್ಸ್ನ ಕೇಳಿದ್ದೀರಾ. ಇನ್ಬಾಕ್ಸಲ್ಲೂ ಕೂಡ ಮೆಸೇಜಸ್ನ ಮಾಡಿದ್ದೀರಾ, ಅವ್ರಿಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಎಲ್ಲರಿಗೂ ಇವತ್ತು ಕ್ಲಾರಿಟಿ ಕೊಡೋಣ ಅಂತಲೇ ಈ ವಿಡಿಯೋನ ಮಾಡ್ತಿರೋದು. ಸೊ ನನ್ನ ಕೇರ್ ಮಾಡೋದಕ್ಕೆ 1000 ಜನ ಇದ್ದಾರೆ ಅಂತ ನನಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೇಲಿ ಒಬ್ಬರು ಕೂಡ ಕೇರ್ ಮಾಡದೇ ಇರೋರು ಇರ್ತಾರೆ, ಅದು ಅವ್ರಿಗೆ ಅರ್ಥ ಆಗಬೇಕು. ಒಂದಿನ ಅರ್ಥ ಆಗುತ್ತೆ, ಒಂದಿನ ನಾವು ಒಂದು ಸ್ಟೇಜಿಗೆ ಬಂದಮೇಲೆ. ಫಸ್ಟು ಯಾರೂ ಮಾತಾಡ್ತಾ ಇರಲಿಲ್ಲ ನಮ್ಮ ಹತ್ರ ಮದುವೆ ಆದಾಗ. ಸೊ ಇವಾಗ ನಾವು ಒಂದು ಸ್ಟೇಜಲ್ಲಿ ಇದ್ದೀವಿ ಅನ್ನೋದಕ್ಕೆ ಎಲ್ಲರೂ ಮಾತಾಡ್ಸ್ಕೊಬಂದರು. ಇವಾಗ ಅವರೇ ಹೋಗ್ತಿದ್ದಾರೆ, ನಾನು ಅದಕ್ಕೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಸೊ ನಾವು ಅವತ್ತಿಂದ ಹೆಂಗಿದ್ವೋ ಇವತ್ತಿನವರೆಗೂ ನಾವು ಅದೇ ಥರ ಇದ್ದೀವಿ. ಸೊ ಏನಾದ್ರು ಮಾತಾಡ್ಕೊಳ್ಳಿ, ಏನಾದ್ರು ಬಿಡಿ. ಸೊ ನಿಮ್ಮ ಕ್ವಶನ್ಸ್ಗೆ ಇವಾಗ ಉತ್ತರ ಕೊಡೋಣ ಬನ್ನಿ. ರಶು ಮಾನ್ಯ ಅಂತ ಹೇಳಿದರೆ, ಅಕ್ಕ ನಿಜ ಅಕ್ಕ, ನಮ್ಮದು ಸೇಮ್ ಪ್ರಾಬ್ಲಮ್ಮೇ, ಲವ್ ಮ್ಯಾರೇಜ್ ನಮ್ಮದು ಅದೇ ಥರ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಸೊ ಕೇರ್ ಮಾಡಬೇಡಿ, ನೀವು ಸ್ಟ್ರಾಂಗ್ ಆಗಿರಿ, ಅದೊಂದನ್ನೇ ಹೇಳೋದಕ್ಕೆ ಇಷ್ಟಪಡೋದು. ಲೈಫಲ್ಲಿ ಎಷ್ಟೇ ಕಷ್ಟ ಬಂದ್ರೂ ನಾವೇ ಫೇಸ್ ಮಾಡಬೇಕು, ಅದರಲ್ಲಿ ಎಷ್ಟೇ ಸುಖ ಬಂದರೂ ಕೂಡ ನಾವೇ ಫೇಸ್ ಮಾಡಬೇಕು. ಜೀವನದಲ್ಲಿ ಕಷ್ಟ ಅನ್ನೋದು ಬರುತ್ತೆ, ಇದು ಬರುತ್ತೆ, ಎಲ್ಲದಕ್ಕೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿತ್ಯ ನಿಶು ಅಂತ ಸೇಮ್ ಅಕ್ಕ ತವರ ಮನೆಯಲ್ಲಿ ಚುಚ್ಚಿ ಮಾತಾಡ್ತಾರೆ, ಅದಕ್ಕೆ ತಲೆ ಕೆಡ್ಸ್ಕೋಬಾರ್ದು, ಏನು ಮಾಡೋದಕ್ಕಾಗಲ್ಲ. ಆಮೇಲೆ ನಿಮ್ಮ ಅತ್ತೆ ಜೊತೆನೇ ಇರಬೇಕು ನೀವು, ಅವರಷ್ಟೇ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಹೋಗಿ ಅವ್ರ ಜೊತೆನೇ ಇರಿ ಅಂತ ಮೆಸೇಜ್ ಮಾಡಿದ್ದಾರೆ. ಯಾರು? ಚಂದು ಯಶು ಅಂತ. ಆಮೇಲೆ ಬ್ರದರ್ ಸಿಸ್ಟರ್ ನೀವಿಬ್ರು ಚೆನ್ನಾಗಿದ್ದೀರಾ, ನೆಕ್ಸ್ಟ್ ಅವರೇ ಬರ್ತಾರೆ, ನೀವು ಚೆನ್ನಾಗಿದ್ರೆ ದುಡಿದ್ರೆ ಇವೆಲ್ಲ ದುಡ್ಡು ಅಷ್ಟೇ ಇಂಪಾರ್ಟೆಂಟ್, ಯಾವ ರಿಲೇಷನ್ಸ್ಗೂ ಬೆಲೆ ಇಲ್ಲ. ಯಾರು? ದುಡ್ಡಿಗೆನೆ ಬೆಲೆ, ಕಾಲದಲ್ಲಿ ರಿಲೇಷನ್ಸ್ ಎಂತಕ್ಕೂ ಬೆಲೆ ಇಲ್ಲ. ಸೊ ನಾನು ಹತ್ತಿರೋದಕ್ಕೆ ಸ್ವಲ್ಪ ಜನ ಎಲ್ಲ ಎಮೋಷನ್ ಆಗಿದ್ದೀರಾ. ಥ್ಯಾಂಕ್ ಯು. ನನಗೆ ಏನಾದ್ರು ಹೇಳ್ಬಿಟ್ರೆ ನಂಗೆ ಮನಸ್ಸಲ್ಲಿ ಅದೇ ಕೊರಗ್ತಾ ಇರ್ತೀನಿ. ನಿಜ, ನಾನು ಇಷ್ಟಿಷ್ಟು ವಿಷಯಕ್ಕೂ ಹೇಳ್ತೀನಿ ಗೈಸ್, ಸೂರಿನೇ ಕೇಳಿ. ನಂಗೆ ಏನಾದ್ರು ಅಂದ್ಬಿಟ್ರೆ ಅದೇ ಮನಸ್ಸಲ್ಲಿ ಇರುತ್ತೆ, ಇವರು ಆ ಥರ ಹೇಳ್ಬಿಟ್ರಲ್ಲ, ಅವ್ರು ಈ ಥರ ಹೇಳ್ಬಿಟ್ರಲ್ಲ ಅನ್ನೋದೇ ನನ್ನ ಮನಸ್ಸಲ್ಲಿ ಇರುತ್ತೆ. ಇನ್ನೊಬ್ರು ಭವ್ಯ ಸಾಗರ್ ಅಂತ ಹೇಳಿದ್ರು, ನಮ್ದು ಲವ್ ಮ್ಯಾರೇಜ್, ಫಸ್ಟ್ ಸಪೋರ್ಟ್ ಮಾಡಿದ್ರು ನಮ್ಮ ಮಾವನೇ, ಆಮೇಲೆ ಅಮೌಂಟ್ ರಿಟರ್ನ್ ಇಸ್ಕೊಂಡು ಮನೆಯಿಂದ ಏನು ಕಳಿಸಿದ್ರು, ಇವಾಗ ಅಮ್ಮನೇ ಹೆಲ್ಪ್ ಮಾಡ್ತಿರೋದು ಸಿಸ್ ಅಂತ. ಒಬ್ರೊಬ್ರು ಮನೇಲಿ ಒಂದೊಂದು ಥರ, ಅತ್ತೆ ಮನೆಯವ್ರು ಸಪೋರ್ಟ್ ಆಗಿರ್ತಾರೆ, ಇನ್ನೊಬ್ರು ಮನೇಲಿ ತಾಯಿ ಮನೆಯವ್ರು ಸಪೋರ್ಟ್ ಆಗಿರ್ತಾರೆ. ಸೊ ಈ ಕಾಲದಲ್ಲಿ ಯಾರೆಲ್ಲ ಲವ್ ಮಾಡ್ತಿದ್ರೋ ದಯವಿಟ್ಟು ನಿಮ್ಮ ಕಾಲ ಮೇಲೆ ನೀವು ನಿಂತು ಮದುವೆ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೈಫಲ್ಲಿ ಯಾರನ್ನೂ ಕೂಡ ನಂಬೋದಕ್ಕೆ ಹೋಗಬೇಡಿ, ಇದೊಂದೇ ಆನ್ಸರ್ ನಾನು ಹೇಳೋದು. ಸೊ ಇಷ್ಟೇ ಗೈಸ್. ನಿಜ. ಇನ್ನೊಬ್ರು ರಕ್ಷಿತ್ ಬಿಂದು, ನಿಜ ನಮ್ದೂನು ಲವ್ ಮ್ಯಾರೇಜ್, ಬಟ್ ತುಂಬಾ ಪ್ರಾಬ್ಲಮ್ ಕೊಡ್ತಾರೆ ಫ್ಯಾಮಿಲಿ ಮೆಂಬರ್ಸ್. ಹೇಳು ನೀನು, ಅದಕ್ಕೇನಾರು ನೀನು ಓದ್ಕೊಂಡು ಹೋಗೋದಲ್ಲ ಕೊಡ್ತಾರೆ. ನಾನು ಓದ್ತೀನಿ, ನೀನು ಹೇಳ್ಬೇಕು. ಆಮೇಲೆ ಮೇಘನ ಅಂತ, ಲವ್ ಆದ್ಮೇಲೆ ಎಲ್ಲ ಕಷ್ಟ ಇರುತ್ತೆ, ನಾವು ಬದುಕ್ಬೇಕಷ್ಟೇ. ಲೈಟ್ ಆಫ್ ಮಾಡಿದ್ರು ಅನ್ನೋರು. ನಿಮ್ಮನೆ ಸೂಪರ್ ಕ್ಯೂಟ್ ಆ್ಯಂಡ್
ಎಲ್ಲರೂ ಹೇಳ್ತಾ ಇದ್ದಾರೆ ಅಕ್ಕ ನಿಮ್ಮ ಫ್ಯಾಮಿಲಿಯವರು ಎಲ್ಲ ಕ್ಯೂಟಾಗಿದ್ದಾರೆ, ಸಪೋರ್ಟ್ ಮಾಡ್ತಾರೆ ನಿಮಗೆ, ನಿಮ್ಮ ಅತ್ತೆ ಮನೆಯವರು ಹಂಗೆ ಹಿಂಗೆ ಅಂತೆಲ್ಲ ಮೆಸೇಜ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟ. ತುಂಬ ಜನ ಏನು ಮೆಸೇಜ್ ಮಾಡಿದ್ದೀರಾ ಅಂದರೆ, ಅಕ್ಕ ಏನೇ ಬಂದರೂ ಲೈಫಲ್ಲಿ ಫೇಸ್ ಮಾಡಿ ಅಕ್ಕ, ಅಳಬೇಡಿ, ಹಾಗೆ ಸ್ಟ್ರಾಂಗ್ ಆಗಿರಿ, ಡೈಲಿ ವ್ಲಾಗ್ನ ಮಾಡಿ, ನಾವು ನಿಮ್ಮ ವ್ಲಾಗ್ ನೋಡೋದಕ್ಕೆ ನಮಗೆ ತುಂಬ ಇಷ್ಟ ಅಂತೆಲ್ಲ ಹೇಳಿದ್ದೀರಾ. ತುಂಬ ಥ್ಯಾಂಕ್ಸ್. ಆವಾಗ ನನಗೂ ತುಂಬ ಇಷ್ಟ ಆಗುತ್ತೆ ವ್ಲಾಗ್ನ ಮಾಡೋದಕ್ಕೆ. ತುಂಬ ಥ್ಯಾಂಕ್ಸ್. ಇದೇ ಥರ ಮೆಸೇಜಸ್ನ ಮಾಡ್ತಾಯಿರಿ, ಇದೇ ಥರ ನನ್ನ ಇಷ್ಟಪಡ್ತಾಯಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಡೋಂಟ್ ಫೀಲ್ ಸ್ವಾತಿ, ಯಾರಿಗೂ ಆಗಲ್ಲ, ನಮಗೆ ನಾವೇ ಎಲ್ಲ, ಯಾವ ಪೇರೆಂಟ್ಸು ಕೂಡ ಆಗಲ್ಲಮ್ಮ, ಡೋಂಟ್ ವರಿ, ಆಗೋದೆಲ್ಲ ಒಳ್ಳೇದಕ್ಕೆ, ಸ್ಟೇ ಸ್ಟ್ರಾಂಗ್. ನೀನು ಮತ್ತೆ ಸೂರ್ಯ ಬ್ರೋ ಮತ್ತೆ ಪಾಪು ಇಷ್ಟೇ ಇದೆ ಫ್ಯಾಮಿಲಿ, ನಿಮ್ಮ ಮಗು ಅಷ್ಟೇ ಅಂತ. ಯಾರು ದಿ ಅಶ್ ಅಂತ ನಾನು ಅಷ್ಟೇ ಅಂದ್ಕೊಂಡಿರೋದು, ನನ್ನ ಫ್ಯಾಮಿಲಿ ನಾವು 3 ಜನ, ಇವತ್ತಿದ್ರು ನಾವು 3 ಜನನೇ ಆಗೋದು ಅಂತ. ಡು ನಾಟ್ ವರಿ ಅಕ್ಕ, ಬಿ ಸ್ಟ್ರಾಂಗ್ ಅಂತ ಇದ್ದೀರಾ. ಇವಾಗ ನಾನು ಇವ್ನು ಓದ್ತಾ ಇರೋಂಥ ಕ್ವಶನ್ಸ್ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದ್ನಲ್ಲ ಓದ್ ವಿಡಿಯೋಗೆ, ಅದ್ರ ಕ್ವಶನ್ಸು. ಇವಾಗ ಇನ್ಸ್ಟಾಗ್ರಾಮಲ್ಲಿ ಏನೇನು ಕ್ವಶನ್ಸ್ನ ಬಂದಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಳಿಸಿದ್ದೀನಿ ಸ್ವಲ್ಪ ಸೂರಿಗೆ. ನನಗೆ ಬಂದಿರೋವಂಥ ಮೆಸೇಜಸ್ನ ನೀವೇ ನೋಡ್ಬೋದು. ಅಷ್ಟೇ ಅಲ್ಲ, ಹಾಗೆ ಇಲ್ಲಿ ಎಷ್ಟು ಕಾಲ್ಸ್ ಬಂದಿದೆ ಅನ್ನೋದು ಕೂಡ ನೀವೇ ನೋಡಿ. 1000ಗಿಂತ ಹೆಚ್ಚು ಕ್ವಶನ್ಸ್ ಬಂದಿದೆ ನನಗಂತೂ. ಅಕ್ಕ ನಾವೆಲ್ಲ ನಿಮ್ಮನ್ನ ಇಷ್ಟಪಡ್ತೀವಿ ಅಕ್ಕ, ನಾವಿದ್ದೀವಿ ನಿಮಗೆ ಅಂತ ಧೈರ್ಯ ತುಂಬಿರೋರೆ 1000 ಜನ ಅಂತ ಅಂದ್ಕೊಳ್ಳಿ. ಇನ್ನೊಂದು ಅದೇ ಎಲ್ಲಾರ ಪ್ರಶ್ನೆ, ಯಾಕಕ್ಕ ಜಗಳ ಆಯಿತು ನಿಂಗೂ ನಿಮ್ಮ ಅಮ್ಮಂಗೂ, ಅದನ್ನು ಹೇಳ್ಬೇಕಂತ ಇವಾಗ ಫಸ್ಟು. ಸೊ ನಿಮಗೆ ಗೊತ್ತು ಎಲ್ಲರ ಮನೆಯಲ್ಲೂ ಜಗಳ ಆಗೇ ಆಗುತ್ತೆ, ಹಾಗೆ ಸಣ್ಣ ಪುಟ್ಟ ಮಾತಿಗೆ ಜಗಳ ಆಗಿರೋದು ಅಷ್ಟೇ. ಸೊ ಏನು ಮಾಡೋದಕ್ಕಾಗಲ್ಲ, ಹಣೆ ಬರ ಅಂತಿರಲ್ಲ, ಹಣೆ ಬರ ಅಂತಾರಲ್ಲ ಅದೇ ಥರನೇ. ತುಂಬ ಇನ್ನೊಂದು ಮೆಸೇಜ್, ಇನ್ನೊಂದು ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ಕೊಡು. ನಿಮಿಷ ನಾನು ನೋಡ್ತಾ ಇದ್ದೀನಿ. ನೀವು ಯಾಕೆ ಸೂರ್ಯ ಅಣ್ಣನ ಬಿಟ್ಬಿಟ್ಟಿದ್ದೀರಾ ಅಂತ 1000 ಮೆಸೇಜಸ್ ಕೇಳಿದ್ದೀರಾ. ದೇವರಾಣೆ, ನನಗೆ ಎಷ್ಟೇ ಕಷ್ಟ ಬರಲಿ, ನಾನು ಸಾಯೋ ಸ್ಟೇಜಿಗೆ ಹೋಗಲಿ, ಏನಾದರೂ ನಾನು ಸೂರ್ಯನ ಬಿಟ್ಕೊಡಲ್ಲ. ಎಲ್ಲರೂ ಒಂಥರ ಮಾತಾಡ್ತಾರೆ, ಮದುವೆ ಆಗೋದು ಎಂತಕ್ಕೆ, ಕಷ್ಟನೋ ಸುಖನೋ ಅವ್ರ ಜೊತೆ ಬಾಳೋದಕ್ಕೆ. ಇವರೇನೋ ಅಂದರು ಬಿಟ್ಬಿಟ್ಟು ಹೋಗ್ಬಿಟ್ರೆ ಜನಗಳು ಹೆಂಗೆಲ್ಲ ಮಾತಾಡ್ತಾರೆ ಹೇಳಿ ಗೈಸ್. ನಾನು ಯಾವತ್ತೂ ಬಿಟ್ಟು ಹೋಗಲ್ಲ, ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಏನಾರು ಆಗಲಿ, ನಾನಂತೂ ನಿಜ ಬಿಟ್ಟು ಹೋಗಲ್ಲ. ಇನ್ನೊಬ್ರು ಯಾರೋ ಹೇಳಿದ್ದಾರೆ, ಅಕ್ಕ ನೀವು ಯಾವಾಗಲೂ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ, ಯಾರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ, ಲವ್ ಯು ಅಕ್ಕ, ನನ್ನ ನೇಮ್ ಹೇಳು ಅಕ್ಕ, ಪಲ್ಲವಿ ಅಂತ. ನನ್ನ ನೇಮ್ ಹೇಳು ಅಕ್ಕ ಯೂಟ್ಯೂಬಲ್ಲಿ ಪ್ಲೀಸ್ ಅಕ್ಕ ಅಂತ, ಲವ್ ಯು ಅಕ್ಕ ಅಂತ, ಪಲ್ಲವಿ ಅಂತ ಅವ್ರ ಮೆಸೇಜಸ್. ನನಗೆ ತುಂಬ ಜನ ಆಗಿರ್ಬೋದು, ತುಂಬ ಅಣ್ಣಂದಿರಾಗಿರ್ಬೋದು, ತಂಗಿದಿರಾಗಿರ್ಬೋದು, ನನಗಿಂತ ಚಿಕ್ಕ ವಯಸ್ಸವರಾಗಿರ್ಬೋದು, ಎಲ್ಲರೂ ಕೂಡ ಇದೇ ಮೆಸೇಜಸ್ನ ಹಾಕಿದ್ದೀರಾ. ಸೂರ್ಯ ನಾನು ಬಿಟ್ಟು ಹೋಗಿಲ್ಲ, ಇದ್ದು ನೀವೇ ನೋಡ್ತಿದ್ದೀರಾ ನಮ್ಮಿಬ್ರು ಫ್ರೇಮಲ್ಲಿ ಅದು ಹೆಂಗೆ ಬಿಟ್ಟು ಹೋಗಿದ್ದಾರೆ ಅಂತ ಮೆಸೇಜ್ ಹಾಕಿದ್ದೀರಾ ಅಂತ. ನಂದು ಕ್ಯೂಟ್ ಗರ್ಲ್ಸ್ ಬಂದು ಅಂತ ಕೇಳಿದ್ದಾರೆ. ಆಯಕ್ಕ ಅಣ್ಣ ತಲೆ ಕೆಡ್ಸ್ಕೊಬೇಡಿ, ಚೆನ್ನಾಗಿರಿ, ಅವ್ರ ಮುಂದೆ ನೀವು ಇನ್ನೂ ಚೆನ್ನಾಗಿ ಇರಿ ಅಣ್ಣ ಅಂತ ಕಳಿಸಿದ್ದಾರೆ. ನೀನು ಹೇಳು, ಓದ್ಬೇಡ, ಇದಕ್ಕೆಲ್ಲ ಏನು ಹೇಳ್ತೀಯಾ, ಏನಾರು ಹೇಳು. ನೀನು ಮಾತಾಡ್ತಾ ಇದ್ರೆ ನಾನು ಹಂಗಂಗೆ ಮಾತಾಡ್ತೀನಿ. ಬೇಡ, ಇವಾಗಲೇ ಹೇಳು, ನಿಂಗೆ ಏನು ಅನಿಸ್ತಿದೆ, ಏನು? ನನ್ಗೇನಿಲ್ಲ, ನನ್ಗೇನು ಅನ್ಸುತ್ತೆ, ನನ್ಗೆ ನಿನ್ನ ಹೆಂಡತಿ ಬಗ್ಗೆ ಏನಾರು ಹೇಳು. ಏನಂತ ಹೇಳಿ? ನಿನ್ನ ಹೆಂಡತಿ ಅಷ್ಟು ಕಣ್ಣೀರು ಹಾಕ್ತಾಳೆ, ಅದಕ್ಕೆಲ್ಲ ಏನು ಹೇಳ್ತೀಯಾ? ನೀನು ಕಣ್ಣೀರು ಹಾಕಿದ್ರೆ ಏನು ಮಾಡೋಕ್ಕಾಗುತ್ತೆ, ಕಣ್ಣೀರು ಒರೆಸ್ಬೋದು ಅಷ್ಟೇ, ಜೀವನ ಅಂತ ಸಾಲ್ವ್ ಮಾಡೋಕ್ಕಾಗಲ್ಲ ಅಲ್ವಾ. ಪ್ರಾಬ್ಲಮ್ಸ್ ಬಂದರೆ ನಮ್ಮದು ನಾವೇ ನೋಡ್ಕೊಬೇಕಲ್ವಾ, ಬೇರೆಯವ್ರಿಗೆ ಯಾರಿಗೂ ಹೇಳೋಕ್ಕಾಗಲ್ಲ. ಇವಾಗ ನಾವು ಅಮ್ಮಂಗಂತ ನಿಮಗೆ ಗೊತ್ತಿಲ್ಲ, ನಂದು ಏನೇ ಪ್ರಾಬ್ಲಮ್ ಇದ್ರೂ ನಾವು ಅಮ್ಮಂಗೆ ನಾನು ಯಾವುದೇ ಕಾರಣಕ್ಕೂ ನಂದು ಏನೇ ಆದ್ರೂ ನಾನು ಹೇಳಲ್ಲ, ಸರಿನಾ. ನಾನು ಅದಕ್ಕೋಸ್ಕರ ನಾನು ಇನ್ನೊಬ್ರು ನನ್ನ ಪ್ರಾಬ್ಲಮ್ನ ನಾನು ಇನ್ನೊಬ್ರ ಹತ್ರ ನಾನು ಶೇರ್ ಮಾಡಲ್ಲ, ನಮ್ಮ ಮನೆಯವರಾಗಲಿ. ನಿಜ ಗೈಸ್, ನಾವು ಎಷ್ಟೇ ಜಗಳ ಆಡಿದ್ರು ಇವ್ನು ಯಾರ ಹತ್ರನೂ ಹೇಳಕ್ಕೆ ಹೋಗಲ್ಲ. ನಮ್ಗೆ ಇವತ್ತು ಎಷ್ಟೇ ಪ್ರಾಬ್ಲಮ್ ಇರಲಿ ಅದನ್ನು ನಮ್ಮ ಅತ್ತೆ ಹತ್ರನೂ ಕೂಡ ಅವ್ನು ಹೇಳ್ಕೊಳ್ಳಲ್ಲ. ಅವನೇ ಇರ್ತಾನೆ. ಅದಕ್ಕೇನು ಸೊಲ್ಯೂಷನ್ ಅಂದರೆ ಎಣ್ಣೆ ಹೊಡಿತಾನೆ, ಎಣ್ಣೆ ಹೊಡ್ಬಿಟ್ರೆ ಅದೇ ಜಗಳ ಮಾಡ್ತಾ ಇರ್ತಾನೆ. ಅದೊಂದೇ ಒಂದು ಇರೋದು, ಇನ್ನು ಯಾರ ಹತ್ರ ನೀನೇನು ಶೇರ್ ಮಾಡಲ್ಲ. ಸೊ ನೀವು ಕೇಳಿರೋಂಥ ಕ್ವಶನ್ಸ್ಗೆಲ್ಲದಕ್ಕೂ ಆಲ್ಮೋಸ್ಟ್ ನಾನು ರಿಪ್ಲೈ ಮಾಡಿದ್ದೀನಿ. ಸೊ ನಾವು ಅವನು ದೂರ ಆಗಿಲ್ಲ. ಸೊ ಕ್ವಶನ್ ಕೇಳ್ತಿದ್ರು ಇದರಲ್ಲಿ, ಅಕ್ಕ ಇದು ನೀವು ಯೂಟ್ಯೂಬಲ್ಲಿ ತೋರಿಸಿದ್ರಿ, ನೀವು ಹೊಸ ಮನೆ ಅಲ್ವಾ ನಿಮ್ಮದು, ನೀವು ಅಮ್ಮವ್ರದ್ದೇ ಅಲ್ವಾ ಇದು ಅಂತ ಕೇಳಿದ್ರು. ಹೌದು, ಇದು ನಮ್ಮ ಅಮ್ಮವ್ರದ್ದೇ. ಸೊ ನಾವು ಇಲ್ಲಿ ರೆಂಟೆಡ್ ಆಗಿರೋದು, ಸ್ವಂತ ಆಗಿಲ್ಲ. ಯಾಕಪ್ಪ ಅಂದರೆ ನನ್ನ ಗಂಡ ಒಂದು ಮಾತು ಬರಬಾರ್ದು, ಅದಕ್ಕೋಸ್ಕರ ನಾವು ರೆಂಟೆಡ್ ಆಗಿದ್ವಿ. ಸೊ ಇವಾಗ ನಾವು ಈ ತಿಂಗಳಲ್ಲೇ ಖಾಲಿ ಮಾಡ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ, ಮನೆ ಹುಡುಕ್ಬೇಕು.
ನೋಡೋಣ ಅವಾಗ ನೆಕ್ಸ್ಟ್ ಟೈಮ್ ಹೋಮ್ ಟೂರ್ನ ಮಾಡ್ತೀನಿ. ನಾವೆಲ್ಲಿಗೆ ಹೋಗ್ತೀವಿ, ಏನು ನಮ್ಮದು ಮುಂದೆ ಜೀವನ ಹೆಂಗೆ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡೇ ಮಾಡ್ತೀನಿ. ಸೊ ಥ್ಯಾಂಕ್ ಯು. ನಿಮ್ಮ ಕ್ವಶನ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳು ನಿಮ್ಮದು ಕ್ವಶನ್ಸ್ ಏನಾದ್ರು ಇದ್ದರೆ. ನೀನು ಹೇಳಬೇಕು. ಏನು ಹೇಳೋದ್ನಲ್ಲ ಇಷ್ಟೊತ್ತು. ಸೂರ್ಯ ಎಲ್ಲೂ ಮಾತಾಡಲ್ಲ ಗೈಸ್, ನನ್ನ ಹತ್ರ ಬಿಟ್ರೆ ನಾಚ್ಕೋತಾನೆ ಮಾತಾಡೋದಕ್ಕೆಲ್ಲ ಕಡೆ. ನಾಚ್ಕೊಳ್ಳೋದೇನಿಲ್ಲ, ಸುಮ್ಮನೆ ಬೇಜಾರು ಮಾತಾಡೋಕ್ಕೆ. ಏನು ಮಾತಾಡಿ ಏನು ಪ್ರಯೋಜನ? ಏನು ಮೇಲೆ ಮಳೆ ಇದ್ದಂಗೆ ಅಂತಾರಲ್ಲ, ಹಂಗೆ ಎಲ್ಲರಿಗೂ ಅಷ್ಟೇ, ಇನ್ನೇನಿಲ್ಲ. ಸೂರ್ಯಗೂ ತುಂಬ ಜನ ಹುಡುಗಿರು ಮೆಸೇಜ್ ಹಾಕಿದ್ದೀರಾ, ಅಣ್ಣ ಅಕ್ಕನ ಅಳೋದಕ್ಕೆ ಬಿಡಬೇಡಿ, ಸ್ಟ್ರಾಂಗಾಗಿ ನೋಡ್ಕೊಳ್ಳಿ ಹಂಗೆ ಹಿಂಗೆ ಅಂತ. ಅವಾಗ ಕ್ವಶನ್ಸ್ ಎಲ್ಲ ನೋಡಿದ್ರೆ ನಂಗೆ ತುಂಬ ಅಳು ಬರುತ್ತೆ. ಏನಪ್ಪ ಇವ್ರು ಈ ಥರ ಎಲ್ಲ ನನಗೆ ಮಾಡಿದಾರ ಮೆಸೇಜಸ್ಸು ಅಂತ. ಆಮೇಲೆ ಇನ್ನೊಂದು ಕಡೆ ಬೇಜಾರಾಯಿತು, ಹಾಕ್ಬಾರ್ದಾಗಿತ್ತು ವೀಡಿಯೋನ, ಏನಾದ್ರು ತಪ್ಪಾಗಿ ತಿಳ್ಕೊಂಡಿರ್ತಾರೆ ಜನ ಅಂತ. ಆವಾಗ ಸೂರ್ಯ ಹೇಳ್ದ, ಅವ್ರು ತಿಳ್ಕೊತಾರೆ ಇವ್ರು ತಿಳ್ಕೊತಾರಂತ, ಅವ್ರು ಬಂದು ನಮ್ಮ ಜೀವನನ ನಡೆಸಲ್ಲ. ಸೊ ಏನೇ ಕಷ್ಟ ಆಗಲಿ ಏನೇ ಇದಾದರೂ ನಾವಿಬ್ಬರೇ ಫೇಸ್ ಮಾಡಬೇಕು. ನಮ್ಮ ಫೀಲಿಂಗ್ಸ್ನ ಇನ್ನೊಬ್ಬರು ಕೇರ್ ಮಾಡೋದಕ್ಕೆ ಯಾರೂ ಇಲ್ಲ. ನೀವಾರು ಇದ್ದೀರಾ ಕೇರ್ ಮಾಡೋದಕ್ಕಂತಲೇ ನಾವು ಮೆಸೇಜಸ್ನ ರಿಪ್ಲೈ ಮಾಡಿರೋದು ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಥ್ಯಾಂಕ್ಸ್. ಏನೋ ಹೇಳಕ್ ಬಂದೆ ಮರ್ತೇ ಹೋದೆ ನಾನು. ಏನೋ ಹೇಳಕ್ ಬಂದೆ, ನಂಗೆಲ್ಲ ಮರ್ತೋಗುತ್ತೆ ಗೈಸ್. ವಿಡಿಯೋ ಆಫ್ ಮಾಡಾದ್ಮೇಲೆ ಎಡಿಟ್ ಆಗ್ಬೇಕಾರೆ ಅಯ್ಯೋ ನಾನು ಇದನ್ನೆಲ್ಲ ಹೇಳ್ಬೇಕಾಗಿತ್ತಲ್ಲ, ಸೊ ಹಂಗೆ ಹಿಂಗೆ ಅಂತ ಅನ್ಸುತ್ತೆ. ಎಷ್ಟೊಂದು ಜನ ಸ್ವಾತಿಗೂ ಫೋನ್ ಮಾಡಿದ್ರಿ, ಆ ವಿಡಿಯೋ ಹಾಕಿದೀವಿ ಅಂದ್ರೆ ಫೋನ್ ಮಾಡದೇ ಇರ್ತಾರ ಇವ್ರ ಮನೆಯವರು. ಪಾಂಡ ಆಗಿರ್ಬೋದು, ಅಕ್ಷತಾ ಅಕ್ಕ ಆಗಿರ್ಬೋದು, ಹಾಗೆ ನನ್ನ ಫ್ರೆಂಡ್ಸ್ ತುಂಬ ಜನ ಅಳ್ಬೇಡ ಸ್ಟ್ರಾಂಗ್ ಆಗಿರು ಹಾಗೆ ಹೀಗೆ. ಸೂರ್ಯ ಅವ್ರ ಫ್ರೆಂಡ್ಸ್ ರಾಜು ಅವರೆಲ್ಲರೂ ಕೂಡ ನಂಗೆ ಹೇಳಿದ್ರು, ಆ ವೀಡಿಯೋಸ್ ಎಲ್ಲ ಹಾಕ್ಬೇಡ ಸ್ಟ್ರಾಂಗ್ ಆಗಿರು ಏನಾರು ಅನ್ಕೋತಾರೆ ಅಂತ. ಯಾವಾಗ ಏನನ್ಸುತ್ತೆ, ನಮ್ಮ ಅತ್ತೆನೂ ಕೂಡ ಈ ಸರಿ ಏನು ಹೇಳಿಲ್ಲ. ನಮ್ಮ ಅತ್ತೆ ಅಯ್ಯೋ ಅದನ್ನೇ ಶಾಕ್ ಆಗ್ಬಿಟ್ಟು ನಮ್ಮ ಅಮ್ಮಂಗೆ ಕಾಲ್ ಮಾಡಿ ಕೇಳ್ದೆ, ಯಾಕಮ್ಮ ಏನೂ ಹೇಳಿಲ್ಲ ಆ ವಿಡಿಯೋದಲ್ಲಿ, ಆ ವಿಡಿಯೋ ನೋಡಿಲ್ವ ನೀನು, ಏನು ಕಾಲ್ ಮಾಡಿ ಏನು ಹೇಳಿಲ್ಲ. ನಮ್ಮ ಅತ್ತೆ ಬೈತಾರೆ ಆ ಥರ ಎಲ್ಲ ವೀಡಿಯೋಸ್ ಮಾಡಬೇಡಿ, ಅವ್ರ ಮನಸ್ಗೂ ತುಂಬ ನೋವಾಗುತ್ತೆ ಹಾಗೆ ಹೀಗೆ ಅಂತಲೇ ಹೇಳ್ತಾರೆ. ಏನು ಮಾಡೋದು ಹೇಳೋ ಅದಕ್ಕೆ. ಇನ್ನೊಬ್ರು ಯಾರ ಕೇಳಿದ್ರು ಈ ವಿಡಿಯೋ ನೋಡಿ ನಿಮ್ಮ ಮನೆಯವ್ರು ಫೋನ್ ಮಾಡಿದ್ರೆ ಏನು ಮಾಡ್ತೀರಾ? ಏನೂ ಇಲ್ಲ, ಕೇಳಿದ್ರು ನಮ್ಮಮ್ಮ ನಾನೇನು ಮಾಡಿಲ್ವ ನಿಮಗೆ ಅಂತ. ನಾನು ಅದಕ್ಕೇನು ಉತ್ತರನೇ ಕೊಟ್ಟಿಲ್ಲ. ಬಿಡು ಸರಿ, ನಮ್ಮ ಲೈಫು ನಾವೇನೋ ಮಾಡ್ಕೋತೀವಿ, ಯಾರು ಕೂಡ ನನಗೆ ಕಾಲ್ ಮಾಡಬೇಡಿ. ಫಸ್ಟು 1.5 ವರ್ಷ ನನಗೆ ನಮ್ಮ ಮನೆಯವ್ರು ಯಾರು ಕಾಲ್ ಮಾಡಿಲ್ಲ ಗೈಸ್. ಆವಾಗ ನಮ್ಮ ನೋಡ್ಕೊಂಡಿದ್ದೆ ನಮ್ಮ ಅತ್ತೆ ಮನೆಯವರು. ನಮ್ಗೆ ಏನಾದ್ರು ಹೇಳಬೇಕು ಅಂದರೆ ಅಳುನೇ ಬಂದ್ಬಿಡುತ್ತೆ, ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ. 1.5 ವರ್ಷ ನಾನು ಹೆಂಗಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಟು, ಫಸ್ಟ್ ಆಫ್ ಆಲ್ ನನಗೆ ಚಿಕ್ಕ ವಯಸ್ಸಿಂದ ಸಾಕಿದೆ ನಮ್ಮ ಅಜ್ಜಿ, ಅವ್ರನ್ನೆಲ್ಲ ಬಿಟ್ಟು ನಾನು ಹೆಂಗಿದ್ದೆ ಅಂತಲೇ ನನಗೆ ಗೊತ್ತಿರಲಿಲ್ಲ 1.5 ವರ್ಷ. ಅದಕ್ಕೆ ಇವಾಗ ನನಗೆ ಜಾಸ್ತಿ ಫೀಲ್ ಆಗಲ್ಲ. ಜೀವನ ಅರ್ಥ ಆಗಿದೆ, ಅದಕ್ಕೆ ಇವಾಗ ಅವಳಿಗೆ ಫೀಲ್ ಆಗಲ್ಲ. ಫಸ್ಟ್ ಎಲ್ಲ ನಿಜ ನಮ್ಮ ಅಜ್ಜಿ 1.5 ವರ್ಷ ನಾವು ಲವ್ ಮಾಡಿದ್ಮೇಲೆ ಮಾತಾಡಿರಲಿಲ್ಲ ನಮ್ಮ ಮನೇಲಿ. ಆವಾಗ ನನ್ನ ತಂಗಿನೇ ಮಾಡಿದ್ದು. ನಾವು ಮೈಸೂರಿಂದ ಪ್ರಮೋಷನ್ಸ್ಗೆಲ್ಲ ಬೆಂಗಳೂರಿಗೆ ಬರ್ಬೇಕಾದ್ರೆ ನಾನು ಅವಾಗ ಸೂರ್ಯ ಬರ್ತಾ ಇರಲಿಲ್ಲ ಗೈಸ್, ಅವ್ನು ಹೋಟ್ಲು ಮಾಡ್ತಿದ್ದ. ಆವಾಗ ಒಂದೊಂದು ದಿನ ಬರ್ತಿದ್ದ. ಅದಾದಮೇಲೆ ನನ್ನ ಫ್ರೆಂಡ್ ಮಹಾಲಕ್ಷ್ಮಿ ಅಂತ ಇದ್ದಾಳೆ, ಅವ್ರ ಮನೆಗೆ ಹೋಗ್ತಿದ್ವಿ. ಅವಳು ನನಗೆ ಸಪೋರ್ಟ್ ಮಾಡ್ತಾಯಿದ್ಲು. ಆವಾಗ 1.5 ವರ್ಷ ನಾನು ಹೆಂಗಿದ್ದೆ ಏನು ಅನ್ನೋದೇ ಯಾರೂ ಕೂಡ ನಮ್ಮ ಫ್ಯಾಮಿಲಿಲಿ ಕೇರ್ನ ಮಾಡಿರಲಿಲ್ಲ. ನನ್ನ ಪಾಲಕ್ಕೆ ಸತ್ತೋಗಿದ್ದಾಳೆ, ಹೆಂಗಾರು ಇರಲಿ ಹಂಗೆ ಹಿಂಗೆ. ನಿಮಗೆ ಗೊತ್ತು ಲವ್ ಮ್ಯಾರೇಜ್ ಆದಮೇಲೆ ಏನೇನೆಲ್ಲ ಮಾತಾಡ್ತಾರೆ, ಏನೆಲ್ಲ ಆಗುತ್ತೆ ಅಂತ. ಆವಾಗ ನಾನು ಒಂದೊಂದು ದಿನಕ್ಕೂ ಕಣ್ಣೀರನ್ನ ಹಾಕಿದ್ದೀನಿ. ಆ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಲಾಸ್ಟಲ್ಲಿ ನೋಡಿ. 1.5 ವರ್ಷ ಹಿಂದೆ ನಾನು ಹೆಂಗಿದ್ದೆ, ಒಂದೊಂದು ದಿನವೂ ನನ್ನ ಕಣ್ಣೀರನ್ನ ಹಾಕ್ತಾಯಿದ್ದೆ. ನಾನು ನಮ್ಮ ಅತ್ತೆ ಜೊತೆ ಜಗಳ ಆಡ್ಬಿಟ್ರೆ ಅವಾಗ ನನ್ನ ಕಷ್ಟಕ್ಕೆ ನಮ್ಮ ಮನೆಯವ್ರು ಇರಬೇಕಾಗಿತ್ತು ಅಂತೆಲ್ಲ ಫೀಲ್ ಮಾಡ್ತಿದ್ದೆ. ನನಗೆ ಅವಾಗ ಡೈಲಿ ಕಣ್ಣೀರು. ಆವಾಗ ಸೂರ್ಯ ನನಗೆ ಏನಾದ್ರು ಇಷ್ಟು ಬೈದ್ಬಿಟ್ರೆ ಅವಾಗ ಹತ್ಕೊಂಡು ಕೂತ್ಕೋತಿದ್ದೆ, ಊಟ ಮಾಡ್ತಾ ಇರಲಿಲ್ಲ. ಹೆಂಗಂದರೆ ಈ ಥರ ಅಂದ್ಬಿಟ್ರಲ್ಲ, ನಮ್ಮ ಮನೆಯವ್ರ ಮಾತು ಕೇಳ್ಕೊಂಡೆ ನಾನು ಅಲ್ಲೇ ಇರಬೇಕಾಗಿತ್ತಲ್ಲ, ಈ ಥರ ಪರಿಸ್ಥಿತಿ ಬರ್ತಿರ್ಲಿಲ್ವಲ್ಲ. ಆವಾಗ ನಮ್ಮ ಅತ್ತೆಯವರು, ಇವ್ರ ಅಜ್ಜಿಯವರು, ಆಮೇಲೆ ಇವ್ರ ಮಾವವರೆಲ್ಲ ನನಗೆ ಬುದ್ಧಿ ಹೇಳ್ತಿದ್ರು. ಆವಾಗ ನಂಗೆ ಅಳು ಬಂದ್ಬಿಡೋದು. ಅವ್ರನ್ನೇ ನಾನು ಒಂಥರ ಕೆಟ್ಟವ್ರ ಥರ ನೋಡ್ತಾಯಿದ್ದೆ. ನಂಗೆ ಏನಾದ್ರು ಹೇಳ್ಬಿಟ್ರೆ ನಾನು ಸಹಿಸ್ಕೋತಾ ಇರಲಿಲ್ಲ. ಇವ್ರು ಈ ಥರ ಹೇಳ್ಬಿಟ್ರಲ್ಲ, ಇವ್ರ ಥರ ಹೇಳ್ಬಿಟ್ರಲ್ಲ ಅನ್ನೋದೇ ಮೈಂಡಲ್ಲಿ ಬ್ಲಾಕ್ ಆಗಿಬಿಡ್ತಾಯಿತ್ತು. ಆಮೇಲೆ ನಮ್ಮ ಅತ್ತೆಗೂ ಸ್ವಲ್ಪ ತಲೆ ಕೆಡಿಸೋರು ಅವಾಗ, ಹಂಗೆ ಹಿಂಗೆ ಅವಳು ಹೇಳ್ದಂಗೆ ನೀನು ಕೇಳ್ಕೊಂಡಿದ್ಯಾ. ನಮ್ಮ ಅತ್ತೆಗೂ ಕೂಡ ಎಷ್ಟೊಂದು ಇದು ಮಾಡಿದ್ದಾರೆ. ಅವಾಗ ನಮ್ಮ ಅತ್ತೆನೂ ಕೂಡ ನಮ್ಮನ್ನ ಬಿಟ್ಕೊಟ್ಟಿಲ್ಲ ಎಲ್ಲೂ. ನಮ್ಮ ಮಕ್ಳಿಗೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ನಾವು ಎಷ್ಟೇ ಏನೇ ಅಂದ್ರೂ ನಮ್ಮ ಅತ್ತೆ ಯಾವತ್ತೂ ಕೂಡ ಅದನ್ನು ಇಟ್ಕೊಂಡು ಯಾವತ್ತೂ ಕೂಡ ಏನೂ ಮಾಡಿಲ್ಲ. ಹುಷು ಇವಳ ತೋರಿಸು
ಮೈ ಹೇಗಿದ್ದಾಳೆ ಕಣ್ಕಪ್ ಎತ್ಕೊಂಡು ಇಲ್ಲಿ ಬಳ್ಕೊಂಡವ್ಳೆ. ನೋಡಿ ಇಲ್ಲಿ ನೋಡಿ ಹೆಂಗವಳೆ ಈ ಆಟ ಕೈ ತೋರ್ಸು ಅಂದ್ರೆ ಕೈ ಆಟ. ತೋರ್ಸು ಇಲ್ಲಿ ನೋಡಿ. ಕೈ ತೋರ್ಸು ಕಣ್ಕಪ್. ಸೊ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ನ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಎಲ್ಲ ಏನು ವೀಡಿಯೋಸ್ ಬೇಕು ಅನ್ನೋದನ್ನ ನಾನು ಕಮೆಂಟ್ ತಿಳಿಸಿ ನಾನು ಮಾಡ್ತೀನಿ. ತುಂಬ ಥ್ಯಾಂಕ್ಸ್, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಲವ್ ಯು ಆಲ್. ನಾನು ಯಾವುದೇ ಕಾರಣಕ್ಕೂ ಅಳಲ್ಲ, ಆಮೇಲೆ ಸ್ಟ್ರಾಂಗಾಗೇ ಇರ್ತೀನಿ. ಏನೇ ಬಂದರೂ ಹೆಣ್ಮಕ್ಳು ಫೇಸ್ ಮಾಡಬೇಕು ಅಂತಾರಲ್ಲ, ಅದನ್ನು ನಾನು ಫೇಸ್ ಮಾಡ್ತೀನಿ. ಇವನ್ನ ಕಟ್ಕೊಂಡು 4 ವರ್ಷ ಆಗಿದೆ. ಇಲ್ಲಿವರೆಗೂ ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಏನಾದರೂ ಫೇಸ್ ಮಾಡ್ಕೊಂಡು ಬಂದಿರೋದು ನೀನಲ್ಲ, ನಾನೇ ಮಾಡಿರೋದು. ಎಲ್ಲದಕ್ಕೂ ಸೋತಿದ್ದಾನೆ ಇವನು, ಮಾಡೋನೇ ನಾನು ಮಾಡಿದ್ದೀನಿ. ಸೊ ತುಂಬ ಥ್ಯಾಂಕ್ಸ್, ಇದೇ ಥರ ಸಪೋರ್ಟ್ ಮಾಡ್ತೀರಿ. ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತೀರಿ.